ಇಬ್ಬರು ಬಾಲಕರ ಮೇಲೆ ಅನಾಮಿಕನಿಂದ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ಮೈ ಮೇಲೆ, ಕಾಲು, ಕೈ ಮೇಲೆ ಬರೆ ಬರುವ ಹಾಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಹಲ್ಲೆಯ ಪರಿಣಾಮ ಚಾಲಕನೊಬ್ಬನ ಬಲಗೈ ಕೂಡ ಮುರಿತವಾಗಿದೆ. ಇಬ್ಬರು ಬಾಲಕರ ಮೇಲೆ ಅನಾಮಿಕನಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಹಲ್ಲೆಯ ಪರಿಣಾಮ ಬಾಲಕನೊಬ್ಬನ ಬಲಗೈ ಮುರಿತವಾಗಿರುವಂಥದ್ದು. ದೊಡ್ಡಬಳ್ಳಾಪುರದ ಮುತ್ಯಾಲಮ್ಮ ದೇವಾಲಯ ಸಮೀಪ ಈ ಒಂದು ಘಟನೆ ಸಂಭವಿಸಿದೆ. ಹಲ್ಲೆ ಬಗ್ಗೆ ಮಕ್ಕಳ ಸಹಾಯವಾಣಿಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಹಲ್ಲೆಗೆ ಒಳಗಾದಂಥ ಮಕ್ಕಳಿಗೆ ದೊಡ್ಡಬಳ್ಳಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿದೆ. ಇಬ್ಬರು ಬಾಲಕರ ಮೇಲೆ ಅನಾಮಿಕನಿಂದ ಆದಂಥ ಹಲ್ಲೆ ಇದು. ಮೈ ಮೇಲೆ, ಕಾಲು ಮತ್ತು ಕೈ ಮೇಲೆ ಬರೆ ಬರುವ ಹಾಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ಈ ಅನಾಮಿಕ. ದೊಡ್ಡಬಳ್ಳಾಪುರ ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಎರಡು ಮಕ್ಕಳಿಗೆ ಹಲ್ಲೆ ಮಾಡಿರ್ತಕ್ಕಂಥ ವಿಷಯವನ್ನು ನಾನು ಈಗಾಗಲೇ ನಮ್ಮ DCP ಅವರಿಂದ ಪಡ್ಕೊಂಡಿದ್ದೀನಿ. ನಮ್ಮ DCP ಅವರು ಸಕಾಲದಲ್ಲಿ ಹೋಗಿ ಮಕ್ಕಳಿಗೆ ರಕ್ಷಣೆ ಮಾಡುವ ಮೂಲಕ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕಾಗಿ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ. ಅದಕ್ಕೆ ಆ ಮಕ್ಕಳಿಗೆ ವೈದ್ಯಕೀಯ ಉಪಚಾರ ನಡೀತಾ ಇದೆ. ಮಕ್ಕಳು ಚೇತರಿಸಿಕೊಂಡಾದ ನಂತರ ಮಕ್ಕಳಿಗೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಯಾವ ವ್ಯಕ್ತಿಗಳಿಂದ ಯಾರಿಂದ ಮಕ್ಕಳ ಮೇಲೆ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ತೀವಿ. ಮತ್ತೆ ನಮ್ಮ CWC ಅವರು ಆ ಮಕ್ಕಳು ಮುಂದೆ ಪ್ರೊಡ್ಯೂಸ್ ಆದ್ಮೇಲೆ ಹಾಜರುಪಡಿಸಿದ ಮೇಲೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮಾಹಿತಿ ಪಡ್ಕೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಕ್ರಮ ವಹಿಸಬೇಕಂತ ಹೇಳಿ ಇಚ್ಛೆ ಪಡ್ತೀನಿ.